ಅವರ ಹೇಳಿಕೆಯನ್ನ ಮೊದಲನೇದಾಗಿ ಮುದ್ರಾಂಕ ಶುಲ್ಕವನ್ನು ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥ ಸರ್ಕಾರ ಜನರ ಮೇಲೆ ಮತ್ತೊಮ್ಮೆ ಬರೆ ಹಾಕಿದೆ. ಇವರು ಯಾವಾಗ ರೇಟ್ ಜಾಸ್ತಿ ಮಾಡ್ತಾರೆ ತಕ್ಷಣದಿಂದ, ಆದರೆ ಗ್ಯಾರಂಟಿ ಯೋಜನೆಗಳು ಅದು ಕೊಡೋದು ಸರಿ ಕೊಡಲ್ಲ. 3-4 ತಿಂಗಳಿಗೊಮ್ಮೆ ಕೊಡ್ತಾರೆ. ಅದ್ರೊಳಗೆ 2.5 ಲಕ್ಷ ಜನದಿಗೆ ಕಮ್ಮಿ ಮಾಡಿವಿ ಅಂತ ಹೇಳ್ಯಾರ. ಅದು ಮಾತ್ರ 3-4 ತಿಂಗಳಿಗೊಮ್ಮೆ. ಇದು ಇವತ್ತಿಂದ ಇವತ್ತು ರಾತ್ ಪೆಟ್ರೋಲ್ ರೇಟು, ಪೆಟ್ರೋಲಿಗೆ ಟ್ಯಾಕ್ಸ್ ಹಾಕಿದ್ರು, ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕಿದ್ರು, ಅದು ರಾತ್ ಡೀಸೆಲ್ ರೇಟ್ ಟ್ಯಾಕ್ಸ್ ರಾತ್. ಈ ಮುದ್ರಾಂಕ ಶುಲ್ಕ ಇವತ್ತಿನಿಂದನೇ. ಅಂದರೆ ಎಂಥ ಲಫಂಗ್ರಿದ್ದಾರೆ ಇವರು ಅಂತಂದ್ರೆ, ಕೊಡಬೇಕಾದ್ರೆ ಪಗಾರಲ್ಲ, ಸಂಬಳ ಅಲ್ಲ, 3 ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತ ಹೇಳಿವಿ, 4 ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತ ಹೇಳಿವಿ, ನಾವು ಮೊದಲು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೇ ಇಲ್ಲ ಅನ್ನುವಂಥದ್ದು. ಇದು ಮಾತ್ರ ರಾತ್ ವಸೂಲು ಮಾಡೋದು. ನಿನ್ನೆ ಸರ್ವರ್ ಪ್ರಾಬ್ಲಮ್ ಆಗಿದೆ. ಸರ್ವರ್ ಪ್ರಾಬ್ಲಮ್ ಯಾಕಾಗಿದೆ ಅಂದರೆ ಇವತ್ತಿನಿಂದ ರೇಟ್ ಜಾಸ್ತಿ ಆಗ್ತದೆ. ನಿನ್ನೆನೂ ಕೂಡ ಅಂದರೆ ಎಂಥ ಇವರು ದೂರ್ತರಿದ್ದಾರೆ, ದುರುಳರಿದ್ದಾರೆ. ಇವರು ಜನರ ಮೇಲೆ ಹೆಂಗೆ ಜನರ ತಲೆಯ ಮೇಲೆ ಟೋಪಿ ಹಾಕ್ತಾರೆ. ಯಾವ ರೀತಿ ಸಿದ್ದರಾಮಯ್ಯನವರು ಸಮಾಜವಾದಿ ಅಂತ ಹೇಳ್ಕೊಂಡು ಜನರ ಜೀವನದ ಜೊತೆಗೆ, ನಿತ್ಯದ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದಾರೆ ಅಂತರ್ಲಿಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ 48 ಐಟಮ್ಗಳ ಬೆಲೆಯನ್ನು ಜಾಸ್ತಿ ಮಾಡಿದರೆ ಇದು ಈಗ ಮುದ್ರಾಂಕದ 49ನೇದು. ಒಂದು ಅಂದಾಜಿನ ಮಟ್ಟಿಗೆ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇವರು ಗಳಿಸ್ತಾರೆ ಅದರಿಂದ. ಆದರೆ ಜನರಿಗೆ ಕೊಡ್ತಾ ಇರುವಂಥದ್ದು ಅನ್ನಭಾಗ್ಯ ಕೊಟ್ಟಿಲ್ಲ. ಇವರು ಮಾನ ಮರ್ಯಾದೆ ಇದ್ರೆ, ಸ್ವಲ್ಪ ಆದರೂ ರಾಜಕಾರಣದಾಗ ಒಂದು ಸಭ್ಯತೆ, ಸೆನ್ಸಿಬಿಲಿಟಿ ಇದ್ರೆ ಅವರು ಅನ್ನಭಾಗ್ಯ ಅನ್ನುವಂಥದ್ದನ್ನು ತಮ್ಮ ಅಡ್ವರ್ಟೈಸ್ಮೆಂಟಿಂದ ತೆಗಿಬೇಕು. ಅನ್ನಭಾಗ್ಯದ ಅಕ್ಕಿ ಕೊಡ್ತಾ ಇರೋರು ನಾನು ಅದರ ಮಂತ್ರಿ. ಇವ್ರಿಗೆ ನಿಮ್ಮ 5 kg ಕೊಡಲಿಕ್ಕೆ, 5 kg ಅಲ್ಲಿ ಆ್ಯಕ್ಚುಲಿ 10 kg ಆದರೂ 5 kg ಕೊಡಲಿಕ್ಕೆ 22.5 ರೂಪಾಯಿದಾಗ ಮೊದಲ 34 ರೂಪಾಯಿ ಕೊಡಂತ ಇವರೇ ಕೇಳಿದ್ರು ರಾಜ್ಯ ಸರ್ಕಾರದವರು. ನಾವು ಅದನ್ನು 28 ಮಾಡಿದ್ವಿ. ಆನಂತರ ಈಗ 22.5 ಮಾಡಿ ಕೊಡ್ತೀನಿ ತೊಗೊಂಡೋಗಂತ ಹೇಳಿದ್ದು ನಾನು ಮುನಿಯಪ್ಪನವ್ರಿಗೆ. ಇವತ್ತಿನ ತನಕ ಅವರು ಖರೀದಿ ಆರ್ಡರ್ ಕೊಟ್ಟಿಲ್ಲ, ಜನಕ್ಕೆ ಕೊಡ್ತಾ ಇಲ್ಲ. ಆದರೆ ಅನ್ನಭಾಗ್ಯದ ಬೋರ್ಡ್ ಬರ್ಕೋತಾರೆ, ನಾಚಿಕೆ ಬರೋದಿಲ್ಲ ಇವರಿಗೆ. ಮತ್ತು ಅದೇನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ರಸೀಟ್ ಕೊಡ್ಬೇಕಲ್ಲ, ಆ ರಸೀಟ್ ಕೊಡೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಜನಕ್ಕೆ ಗೊತ್ತಾಗಬಾರ್ದು ಅಂಥೇಳಿ SMS ಕಳಿಸ್ಬೇಕಂತದ. ಯಾಕಂದರೆ ಈಗ ಸಪೋಸ್ ನಿಮ್ಮ ಮನೆಗೆ ರೇಷನ್, ನಿಮ್ಮ ಹೆಸರಲ್ಲಿ ರೇಷನ್ ಬೇರೆದವ್ರು ತೊಗೊಂಡ್ರೆ ನಿಮ್ಗೆ ಗೊತ್ತಾಗಬೇಕು ಅಂತ ನಿಮ್ದು ರಿಜಿಸ್ಟರ್ಡ್ ನಂಬರ್ ಅದ. ಅದಕ್ಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಿಂದ, ಕೇಂದ್ರ ಸರ್ಕಾರದ ಯೋಜನೆಯಿಂದ ನಿಮ್ಗೆ 5 kg ಅಕ್ಕಿ ಅಥವಾ 5 kg ಅಕ್ಕಿ, 1 kg ಗೋಧಿ ಹಿಂಗೆ ಕೊಟ್ಟಿದ್ದೀವಿ ಅನ್ನೋದು ಮೆಸೇಜ್ ಕಳಿಸ್ಬೇಕು. ಆ ಮೆಸೇಜ್ ಕಳಿಸೋದಿಲ್ಲ, ಯಾಕಂದ್ರೆ ಅದು ಪ್ರಧಾನಮಂತ್ರಿ ಒಂದು ಗೊತ್ತಾಗ್ತದೆ ಅಂಥೇಳಿ.